ಕ್ಯಾನ್ ವಿ ಬಿಲೀವ್ ಪರಂ ಹಾಗಾರೆ? ನಂಬಬೇಕಾ, ನಂಬಬಹುದಾ? ಇವತ್ತಿನ ಪ್ರಪಂಚದಲ್ಲಿ ಎಗೈನ್ ಈ ದುಷ್ಟ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಏನು ಅರ್ಥವಾಗದೇ ಇರೋ ಅಯೋಮಯ ಪರಿಸ್ಥಿತಿ ನಮ್ಮದೆಲ್ಲ. ನಾವು ನಂಬಿ ಎಲೆಕ್ಟ್ ಮಾಡಿದವರು ನಮ್ಮನ್ನು ಹೇಗೆ ನಡೆಸ್ಕೋತಾರೆ ಅಂತನೋ, ಅಥವಾ ನಾವು ನಂಬಿದ್ದವ್ರು ನಮ್ಮ ಬೆನ್ನಿಗೆ ಹೆಂಗೆ ಚೂರಿ ಹಾಕ್ಬಿಡ್ತಾರೆ ಅಂತನೋ, ಈ ಥರ ನಮಗೆಲ್ಲ ಗೋಜಲಿರೋ ಸಮಯ. ಹಾಗಾದ್ರೆ ಪರಮನ ಯಾಕೆ ನಂಬಬೇಕು? ನಾನು ಕಷ್ಟಪಟ್ಟಿದ್ದೀನಿ, ಮಿಡ್ಲ್ ಕ್ಲಾಸ್ ಜನ ತುಂಬ ಇದ್ದಾರೆ, ಅವ್ರಿಗದು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಕತೆ ಹೇಳಿ, ಏನು ಬೇರೆಯವ್ರೆಲ್ಲ ಕಚಡ ಕತೆ ಹೇಳಿರ್ತಾರೆ. ಹಾಗಾದರೆ ಮತ್ತು ಧನಂಜಯ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಈ ಬೇರೆ ಹೀರೋಗಳೆಲ್ಲ ವೇಸ್ಟ್ ಬಾಡಿಗಳೇ. ಹಾಗೇನಲ್ಲ. ಐ ಸ್ಟಿಲ್ ವಾಂಟ್ ಟು ಬಿಲೀವ್ ಪರಮ್ ಆನ್ ಈಸ್ ಫಸ್ಟ್ ವೆಂಚರ್. ಇವತ್ತು ಈ ಇಂಟರ್ವ್ಯೂನ ಮಾಡ್ಕೊಡ್ತೀನಿ ಅಂತ ಒಪ್ಪಿದ್ದಿದ್ದೆ ಆ ಗೆಳೆತನದ ಮೋಹದಿಂದ ಅಥವಾ ಅದರ ಪಾಶ. ಯಾಕೆ ನಂಬಬಹುದು ಅಂದರೆ, ಟಿ ವಿನಲ್ಲಿ ಕಥೆಯನ್ನು ಹೇಳಿರೋದ್ರಿಂದ ವಯಸ್ಸಾಗಿದೆ, ಸ್ವಲ್ಪ ಮೆಚೂರಾಗಿ ಬೆಳ್ಳಿ ತೆರೆ ದೊಡ್ಡ ತೆರೆಗೆ ಹೇಳೋ ಶಕ್ತಿ ಬೆಳೆಸ್ಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಎರಡೂ ಬೇರೆ ಬೇರೆ. ಡೋಂಟ್ ಯು ಥಿಂಕ್ ಸೊ? ಎರಡು ಬೇರೆ ಬೇರೆ ಸರ್, ಎರಡು ಖಂಡಿತವಾಗೂ ಬೇರೆ ಬೇರೆ. ಟಿ ವಿಯಲ್ಲಿ ನಿಮಗೆ ಕತೆ ಹೇಳ್ತಾ ಅದನ್ನು ಸರಿ ಮಾಡೋಕ್ಕೆ ಅವಕಾಶ ಇರುತ್ತೆ, ಆದರೆ ದಿನವೂ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಒಂಥರ ಕ್ವಾಂಟಿಟಿ. ನಾನು ಭಾಳ ಸರಿ ಹೇಳ್ತೀನಿ ಇದನ್ನು. 9 ಗಂಟೆ ನನ್ನ ನ್ಯೂಸ್ ನಡೆಯುತ್ತಲ್ಲ, ಹೀರೋಗಳು ಅಥವಾ ನಿಮ್ಮಂಥವ್ರು ಸಿಕ್ಕಿದಾಗ ನೀವು ಲಕ್ಕಿಕಪ್ಪ, ಸ್ಕ್ರಿಪ್ಟ್ ಇರುತ್ತೆ, ರೀಟೇಕ್ ಇದೆಯಪ್ಪ, ಸ್ವಲ್ಪ ಮಾಡಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಕೋಬೋದಪ್ಪ, ಸ್ಕ್ರಿಪ್ಟು ಊರು ಹೊಡ್ಕೋಬೋದಪ್ಪ. ನನ್ನ ಹಣೆ ಬರ ಡೈಲಿ ಸಬ್ಜೆಕ್ಟ್ ಚೇಂಜ್, ಡೈಲಿ ಲೈವ್. ಇಲ್ಲಾದರೂ ಧನಂಜಯ್ನ ಮಿಡ್ಲ್ ಕ್ಲಾಸ್ ಹೊಂದಾಣಿಕೆ ಆಗೋ ಥರ ಸ್ಕ್ರಿಪ್ಟ್ ಬರ್ಬೋದು. ಹೌದಲ್ಲ? ನೀವು ಅದರ ಆಯ್ಕೆನೂ ಹಾಗೆ ಮಾಡ್ಕೋಬೋದು. ನನಗೆ ಆಯ್ಕೆ ಇಲ್ಲ ಅಲ್ಲಿ, ನನಗಲ್ಲಿ ಆಯ್ಕೆ ಇಲ್ಲ. ನಂಬರ್ 1. ನಂಬರ್ 2, ನಾನು ಯಾರನ್ನಾರು ಹೊಗಳಿದ್ರೆ ಏಜೆಂಟು ಅವ್ರದ್ದು ಅಂತಾರೆ, ಬೈದರೆ ಅವನ ಏಜೆಂಟ್ ಇವನು ಅಂತಾರೆ. ಇಟ್ಸ್ ಸಚ್ ಎ ಡಿಫಿಕಲ್ಟ್ ಇಶ್ಯೂ. ಹಾಗಾಗಿ ವಾಟ್ ಚಾಲೆಂಜ್ ವಾಸ್ ಇಟ್ ಟು ಯು ಈ ರೋಲ್? ಹಾಗಾರೆ ಚಾಲೆಂಜ್ ಅಂದರೆ ಆ್ಯಕ್ಚುಲಿ ಅವ್ರ ರೈಟಿಂಗಿಗೆ ತುಂಬ ಕ್ರೆಡಿಟ್ ಕೊಡ್ಬೇಕು ಸರ್. ಏಕೆಂದರೆ ಯಾವ್ದಾದ್ರು ಪಾತ್ರಗಳಲ್ಲಿ ಏನಾದರೂ ಡಿಫ್ರೆನ್ಸ್ ರೈಟಿಂಗ್ ಇದ್ದಿದ್ದರಿಂದನೇ ಇಲ್ಲಿವರೆಗೂ ಬದುಕಕ್ಕಾಗಿರೋದು. ಹ್ಞೂ ಸರ್, ಅಲ್ಲ ನಾನು ಹೇಳ್ತಿರೋದು ಆ್ಯಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ರೈಟಿಂಗಲ್ಲಿ ಏನಾದರೂ ಡಿಫ್ರೆನ್ಸ್ ಮಾಡಿದ್ರೆ ಅಷ್ಟೇ ನಾವೇನಾದರೂ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ಅಥವಾ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಏನಾದರೂ ಡಿಫ್ರೆನ್ಸ್ ತೋರ್ಸೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಅವರು ಅದನ್ನೆಲ್ಲದನ್ನು ಈಸಿ ಮಾಡಿಕೊಟ್ರು. ಈಗ ಇದೇ ಮಿಡಲ್ ಕ್ಲಾಸ್ ಪಾತ್ರ ರತ್ನ ಪ್ರಪಂಚದಲ್ಲಿ ನಾನು ಮಾಡಿದ್ದೀನಲ್ಲ, ಅವರು ಇಲ್ಲೆಲ್ಲೂ ರತ್ನಾಕರ ಕಾಣಬಾರ್ದು ಅನ್ನೋದಕ್ಕೆ ನೀಟಾಗಿ ಆ ಪಾತ್ರದ ಹಿನ್ನೆಲೆ, ಅವನ ಪಾಸ್ಟು, ಅವನ ಯೋಚನೆ, ಅವನ ಫಿಲಾಸಫಿ ಎಲ್ಲದನ್ನು ನೀಟಾಗಿ ಡಿಫೈನ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಫೀಡ್ ಮಾಡಿದರು. ಮುಂಚೆನೇ ರೀಡಿಂಗ್ ಮಾಡಿದ್ವಿ. ಹಾಗಾಗಿ ನನಗೆ ಚಾಲೆಂಜ್ ಅನ್ನೋದಕ್ಕಿಂತ ತುಂಬ ಎಂಜಾಯ್ ಮಾಡಿಕೊಂಡು ಪಾತ್ರನ ನಿಭಾಯಿಸಿದೆ.